ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತ ಮಾಜಿ ಸಚಿವ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಾ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾವುದೇ ಲೋಪವಾಗದಂತೆ ಕಾಂಗ್ರೆಸ್ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ರು. ಬಾಗಲಕೋಟೆ ಉಪಚುನಾವಣೆಯ ಗೆಲುವು, ಆಲಮಟ್ಟಿ ಗೇಟ್ ಅಳವಡಿಕೆ ಹಾಗೂ ವಿವಿಧ ಲಿಫ್ಟ್ ಇರಿಗೇಷನ್ಸ್ ಯೋಜನೆಗಳನ್ನ ಕೂಡ ಮಾಡಿದ್ದೇವೆ. ಇವೆಲ್ಲ ಕಾರ್ಯಗಳನ್ನ ಕೂಡ ಗಮನಿಸಿದ್ದೇವೆ. ನಾವು ಸಚಿವ ಸಂಪುಟಕ್ಕೆ ಸೇರುವಂತಹ ವಿಶ್ವಾಸವಿದೆ ಅಂತ ಹೇಳಿ ಹೇಳಿಕೆಗಳನ್ನ ನೀಡಿದ್ದಾರೆ. ಉತ್ತರ ಕರ್ನಾಟಕ ಟೋಟಲ್ ಕರ್ನಾಟಕದ ವಿಷಯದಲ್ಲಿ ಅವರಿಗೆ ಹಲವಾರು ವಿಷಯಗಳು ಗೊತ್ತಿದ್ದಾವೆ. ಅದರಿಂದ ಅಲ್ಲಿ ಎಲ್ಲಿ ಅನ್ಯಾಯ ಆಗಲಾರ್ದಂಗೆ ಜಾತಿ ಏರಿಯಾ ಅವನ್ನೆಲ್ಲವನ್ನು ಗಮನಿಸ್ಕೊಂಡು ಮಾಡ್ತಾರೆ. ಮಾಡ್ತಾರೆ ಸರ್. ಉಪಚುನಾವಣೆಯನ್ನು ನೀವು ಗೆಲ್ಲಿಸ್ಕೊಂಡ್ಬಂದ್ರಿ. ಈ ಬಾರಿ ಉಪಚುನಾವಣೆ ಬಹಳ ಭರ್ಜರಿಯಿಂದ ಗೆಲುವನ್ನು ನಾವು ಸಾಧಿಸಿದ್ವಿ. ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸದಲ್ಲಿ ವಿಶೇಷವಾಗಿ ನಾನು ಸಚಿವನಿದ್ದಾಗ ತಾನೇ ಆಲಮಟ್ಟಿ ಗೇಟನ್ನು ಹಾಕಿಸಿದಾಗ ಎಸ್ ಎಂ ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಇದ್ರು. ಆವಾಗ ಇಡೀ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡು ಹೋಗಿ ಇಷ್ಟು ಅನೌನ್ಸ್ ನಾವು ಕೊಡ್ತಿದ್ದೀವಿ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಅವತ್ತು ನಾನು ಗೇಟ್ ಹಾಕಿದೆ. ತದನಂತರ ರೈತರು ಬಹಳ ತೊಂದರೆ ಅನುಭವಿಸೋದನ್ನ ನಾನು 40 ಲಕ್ಷ 30 ಲಕ್ಷ ಅಂದರೆ ನೀರಾವರಿಗೆ 40 ಲಕ್ಷ 30 ಲಕ್ಷ ಕೊಡಿಸಿದ್ದೆ. ಹಾಗೂ ಮೆಡಿಕಲ್ ಕಾಲೇಜ್ಗಳು ಕ್ಷೇತ್ರಗಳಲ್ಲಿ ಆ ಭಾಗದ ರೈತಾಪಿ ವರ್ಗದವ್ರಿಗೆ ಏನು ಬೇಕು ಬಹಳ ಲಿಫ್ಟ್ ಇರಿಗೇಷನ್ಗಳು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವನ್ನೆಲ್ಲದನ್ನು ಗಮನಿಸ್ತಾರೆ ಹಾಗೆ ಅಂತಕ್ಕಂಥ ಭಾವನೆ. ಅದನ್ನು ನಾನು ವೆರಿ ಕಾನ್ಫಿಡೆಂಟ್ ನಾನು ಮಂತ್ರಿಮಂಡಲದಲ್ಲಿ ಸೇರ್ತೇನೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆ. ಸಮುದಾಯಕ್ಕೆ ಸರ್ ಹಿಂದೆ ಇದ್ದಂತ ಪ್ರಾತಿನಿಧ್ಯವನ್ನ ಈಗ ಹೆಚ್ಚು ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಂತ ನಾಯಕರಿಲ್ಲ ಈಗ. ಸಿದ್ದರಾಮಯ್ಯ ನಾಯಕರಂದ್ರೆ ಇವರು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.